ಗುರುದೇವ್, ತುಲಾ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರ ಸೀಕ್ರೆಟ್ ಏನು? ಅವರು ಮದುವೆ ಆಗುವಂತಹ ವ್ಯಕ್ತಿ ಯಾವ ತರ ಇರ್ತಾರೆ, ಅವರ ಗುಣ ಸ್ವಭಾವಗಳೇನಿರುತ್ತೆ, ಜೊತೆಗೆ ಈ ತುಲಾ ರಾಶಿಯವರ ಸ್ತ್ರೀಯರು ಯಾರಿರ್ತಾರೆ ಅವರ ಮನಸ್ಸನ್ನ ಗೆಲ್ಲೋದು ಹೇಗೆ, ಈ ರೀತಿಯಾಗಿರ್ತಕ್ಕಂತಹ ಸಂಪೂರ್ಣವಾದ ಮಾಹಿತಿಯನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಕೇವಲ ತುಲಾ ರಾಶಿಯ ಸ್ತ್ರೀಯರಿಗೆ ಮಾತ್ರ ಇರ್ತಕ್ಕಂತಹ ವಿಡಿಯೋ ಆಗಿರುತ್ತೆ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ತುಲಾ ರಾಶಿಯಲ್ಲಿ ಯಾರೇ ಜನ ಆದರೂ ಕೂಡ ಅವರ ಮುಖದಲ್ಲಿ ವಿಶೇಷವಾದಂತಹ ಒಂದು ತೇಜಸ್ ಅನ್ನೋದಿರುತ್ತೆ. ಅದಕ್ಕೆ ಮೂಲವಾದಂತಹ ಕಾರಣ ಶುಕ್ರನ ಸ್ಥಾನಮಾನ ಆಗಿರುತ್ತೆ, ಶುಕ್ರ ಕೂತಿರತಕ್ಕಂತಹ ಜಾಗ. ಜೊತೆಗೆ ಶುಕ್ರ ಅವ ಒಂದು ರಾಶಿಯ ಅಧಿಪತಿ ಆಗಿರೋದ್ರಿಂದ ಇವರಿಗೆ ಒಂದು ಸ್ವಲ್ಪ ಬ್ಯೂಟಿ ಕಾನ್ಶಿಯಸ್ ಆಗಿರ್ತಾರೆ ಈ ಒಂದು ತುಲಾ ರಾಶಿಯವರು. ಹಾಗೆ ಮಹಿಳೆಯರು ಅಂತ ಹೇಳಿ ಬರುವಾಗ ಯಾವುದೇ ವಿಚಾರ ಆದರೂ ಕೂಡ ಅತೀವವಾದ ಕಾಳಜಿಯನ್ನು ವಹಿಸಿ ಆ ಕೆಲಸವನ್ನ ಇವರು ಮಾಡುವಂತವರಾಗಿರ್ತಾರೆ. ಮನೆ, ಮಕ್ಕಳು ಅಥವಾ ಪತಿ ಅಥವಾ ಯಾವುದೇ ಒಂದು ಜಾಗದಲ್ಲಿದ್ರೂ ಕೂಡ ಆ ಜಾಗವನ್ನ ಸ್ವಚ್ಛವಾಗಿಡಬೇಕು ಅಂತಕ್ಕಂಥದ್ದು ಇವರ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರ ಆಗಿರುತ್ತೆ. ಸಂಕಷ್ಟದ ಸಮಯದಲ್ಲಿ, ಅಂದರೆ ಇವರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಒಂದು ತುಂಬಾ ನೋವಾಗಿದೆ ಮನಸ್ಸಿಗೆ ಅಂತ ಹೇಳಿ ಬರುವಾಗ ಒಂದು ಜಲವಿಲ್ಲದ ಸರೋವರದಂತೆ ಒದ್ದಾಡ್ತಾ ಇರ್ತಾರೆ ಈ ಒಂದು ತುಲಾ ರಾಶಿಯವರು. ಮಾನಸಿಕವಾಗಿ ಬೇಗ ನೊಂದುಕೊಳ್ಳುವವರು ತುಲಾ ರಾಶಿಯವರಾಗಿರ್ತಾರೆ. ಹಾಗೆ ಇವರ ಜೀವನವನ್ನ ಒಂದು ಪೂರ್ಣವಾಗಿ ಆನಂದ ಪಡುವಂಥದ್ದಾಗಿರ್ಬೋದು, ವಿಶ್ವಾಸದೊಂದಿಗೆ ಬದುಕೋದಕ್ಕೂ ಕೂಡ ಇವರು ಇಷ್ಟಪಡ್ತಾರೆ. ಅಂದ್ರೆ ಕಾನ್ಫಿಡೆನ್ಸ್ ಇಂದ ಯಾವುದೇ ಕೆಲಸ ಮಾಡಿದ್ರು ಕೂಡ ಯಾರೇ ನನ್ನ ಪ್ರಶ್ನೆ ಮಾಡೋ ತರ ಇರಬಾರ್ದು, ನಾನು ತುಂಬಾ ಕಾನ್ಫಿಡೆನ್ಸ್ ಇಂದ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಒಂದು ರುಚಿಕರವಾದ ಆಹಾರ ಸೇವನೆ ಅಂತಕ್ಕಂಥದ್ದು ಕೂಡ ಬಹಳ ಇಷ್ಟಪಡುವವರಾಗಿರ್ತಾರೆ. ಹಾಗೆ ಇವರ ಬಟ್ಟೆಯ ಸೆಲೆಕ್ಷನ್ ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂತಹ ಡಿಸೈನರ್ ಬಟ್ಟೆಗಳನ್ನು ಹಾಕುವಂಥದ್ದು, ಹಾಗೆ ಜನರ ಗಮನವನ್ನ ಸೆಳೆಯುವ ರೀತಿ ಬದುಕುವಂಥವರು ತುಲಾ ರಾಶಿಯ ಸ್ತ್ರೀಯರಾಗಿರ್ತಾರೆ. ಜೊತೆಗೆ ಇವರು ವಿಶೇಷವಾಗಿ ಒಂದು ನ್ಯಾಯಾಧೀಶರಂತೆ ಕೆಲಸ ಮಾಡ್ತಾರೆ. ಅಂದ್ರೆ ಯಾವುದು ಸರಿ ಇದೆ, ಯಾವುದು ತಪ್ಪು ಇದೆ ಅಂತಕ್ಕಂಥದ್ದನ್ನ ನೋಡಿ, ಯಾರದ್ದು ಸತ್ಯ ಇದೆ, ಯಾರದ್ದು ಸುಳ್ಳಿದೆ ಅಂತ ನೋಡಿ ಸತ್ಯದ ಪರ ನಿಲ್ಲುವಂತವರು ಕೂಡ ಈ ಒಂದು ತುಲಾ ರಾಶಿಯ ಸ್ತ್ರೀಯರಾಗಿರ್ತಾರೆ. ಬಹಳ ವಿಶೇಷವಾದಂತಹ ಗುಣಧರ್ಮ ಇದಾಗಿರುತ್ತೆ. ಜೊತೆಗೆ ಇವರ ಒಂದು ನಂಬಿಕೆ ಅಂತಕ್ಕಂಥದ್ದು ಭಗವಂತನ ಮೇಲಾಗಿರ್ಬೋದು, ಅಥವಾ ಇವರು ಯಾವುದೇ ಒಂದು ವ್ಯಕ್ತಿಯನ್ನ ನಂಬುದ್ರು ಕೂಡ ಪೂರ್ಣವಾಗಿ ನಂಬಿಬಿಡ್ತಾರೆ, ಅರ್ಧಂಬರ್ಧ ನಂಬುವಂತದ್ದು ಇರೋದಿಲ್ಲ. ಪೂರ್ಣವಾಗಿ ನಂಬ್ತಾರೆ, ಅವರ ಕೈ ಹಿಡಿಬೇಕು ಅಂತಕ್ಕಂಥ ರೀತಿಯಲ್ಲೇ ಇವರು ಒಂದು ಕೆಲಸ ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಹಾಗೆ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು ಇವರ ಒಂದು ವಿವಾಹ ಯಾರ ಜೊತೆ ಆದ್ರೆ ಚೆನ್ನಾಗಿರುತ್ತೆ ಅಥವಾ ಯಾವ ರಾಶಿಯವರ ಜೊತೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಧನಸ್ಸು ರಾಶಿಯ ಪುರುಷನೊಂದಿಗೆ ವೈವಾಹಿಕ ಜೀವನ ಅತ್ಯಂತ ಸುಖಮಯವಾಗಿ ತುಲಾ ರಾಶಿಯವರಿಗಿರುತ್ತೆ. ಬೇರೆಯವ್ರ ಜೊತೆ ಇರೋದಿಲ್ವ ಅಂದ್ರೆ ಮುಖ್ಯವಾಗಿ ಜಾತಕ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಒಂದು ಕಾಮನ್ ಆಗಿ ಹೇಳುವಾಗ ಧನಸ್ಸು ರಾಶಿಯವರ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಇವರು ಸ್ವಲ್ಪ ಮಧ್ಯಮ ಎತ್ತರದವರಾಗಿರ್ತಾರೆ, ಸುಂದರವಾದ ಮುಖ ಭಾವವನ್ನು ಹೊಂದಿರ್ತಾರೆ, ಜೊತೆಗೆ ಮನಮೋಹಕವಾದ ಒಂದು ಧ್ವನಿಯನ್ನ ಹೊಂದಿರ್ತಾರೆ ಇವರು. ಹಾಗಾಗಿ ಇವರ ಒಂದು ನೋಟ ಆಗಿರ್ಬೋದು ಎಲ್ಲರೂ ಕೂಡ ಇಷ್ಟಪಡುವಂತೆ ಆಗುತ್ತೆ. ಜೊತೆಯಲ್ಲಿ ಇವರಿಗೆ ವೃತ್ತಿ ಅಂತ ಹೇಳಿ ಬರುವಾಗ ಎನಿ ಕೈಂಡ್ ಆಫ್ ನೀವು ಶುಕ್ರನಿಗೆ ಸಂಬಂಧಪಟ್ಟಂತಹ ವೃತ್ತಿ, ಅಂದ್ರೆ ಒಂದು ಬಟ್ಟೆ ಅಂಗಡಿ ಇಡುವುದರಿಂದ ಹಿಡಿದು ಒಂದು ಫ್ಯಾನ್ಸಿ ಸ್ಟೋರ್ ನಡೆಸೋದ್ರಿಂದ ಹಿಡಿದು ಎಲ್ಲಾ ರೀತಿಯಾಗಿ ಒಂದು ಮೇಕಪ್ ಅಥವಾ ಶೃಂಗಾರಿಕ ವಸ್ತುಗಳನ್ನ ಮಾರುವಂತಲ್ಲಿವರೆಗೂ ಕೂಡ ಇವರಿಗೆ ಎಲ್ಲಾ ತರದ ಬಿಸ್ನೆಸ್ ಕೆಲಸನ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಹಾಗೆ ಇವರ ಮನಸ್ಸನ್ನ ಗೆಲ್ಲೋದಕ್ಕೆ ಬಹಳ ವಿಶೇಷವಾಗಿ ಸುಲಭವಾಗಿರ್ತಕ್ಕಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನೀವು ಕೂಡ ನೀಟಾಗಿರಬೇಕಾಗತ್ತೆ, ಕ್ಲೀನ್ ಆಗಿರಬೇಕಾಗತ್ತೆ. ಇವರ ಮನಸ್ಸನ್ನ ಈಸಿಯಾಗಿ ಇದರಿಂದಾಗಿ ಗೆಲ್ಲಬಹುದು. ಶುಚಿಯಾಗಿರಬೇಕಾಗತ್ತೆ. ಈ ತುಲಾ ರಾಶಿಯವರ ಮನಸ್ಸನ್ನ ಗೆಲ್ಲಲಿಕ್ಕೆ ಸತ್ಯವಾದಂತಹ ಮಾತನ್ನ ನೀವು ಹೇಳಬೇಕಾಗತ್ತೆ ಇಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ. ಜೊತೆಗೆ ಇವರಿಗೆ ಸ್ವಲ್ಪ ಐಭೋಗ ಅಂದ್ರೆ ಲಕ್ಸುರಿ ಲೈಫ್ ಅನ್ನ ಕೂಡ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇಷ್ಟಪಡೋದ್ರಿಂದ ಅವರಿಗೆ ಅದೇ ರೀತಿಯಾಗಿರ್ತಕ್ಕಂತಹ ಜೀವನವನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆ ಇರುವಂತವರಾಗಿರ್ತಾರೆ. ಈ ಒಂದು ತುಲಾ ರಾಶಿಯಲ್ಲಿ ಹುಟ್ಟಿದಂಥವರ ಅದೃಷ್ಟದ ಬಣ್ಣ ಬಂದು ಬಿಳಿ ಬಣ್ಣ ಆಗಿರುತ್ತೆ. ಅದೃಷ್ಟದ ಸಂಖ್ಯೆ 6 ಅಂತಕ್ಕಂಥ ಸಂಖ್ಯೆ ಆಗಿರುತ್ತೆ. ವಿಶೇಷವಾಗಿ ಇವರು ಮಾಡಬೇಕಾಗಿರುವ
ಪರಿಹಾರಗಳು ಜೊತೆಗೆ ಆರೋಗ್ಯ ಸಮಸ್ಯೆಗಳು ಏನೇನು ಬರಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಆರೋಗ್ಯ ಅಂತಕ್ಕಂಥದ್ದು ಇವರಿಗೆ ಚೆನ್ನಾಗಿರುತ್ತೆ, ಆದರೆ ಸ್ನಾಯು ಸೆಳೆತ ಅಥವಾ ಸ್ನಾಯು ಸಂಬಂಧಿ ಸಮಸ್ಯೆಗಳು, ರೋಗಗಳು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಒಂದು ತುಲಾರಾಶಿಯ ಸ್ತ್ರೀಯರಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು ಕಂಡುಬರುತ್ತೆ. ಜೊತೆಯಲ್ಲಿ ಇವರು ಮಾಡಬೇಕಾಗಿರೋ ಪರಿಹಾರಗಳು ಏನಪ್ಪಾ ಅಂತಂದ್ರೆ ಬಹುಮುಖ್ಯವಾಗಿ ಬರ್ತಕ್ಕಂಥದ್ದು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂಥದ್ದು ಹಾಗೂ ನಿಮ್ಮ ರಾಶಿಯ ಅನುಗುಣವಾಗಿ ಇರ್ತಕ್ಕಂತಹ ಕಸ್ಟಮೈಸ್ ಆಗಿರುವಂತಹ ಬ್ರೇಸ್ಲೆಟ್ಗಳು, ಈ ಮಣಿಗಳೇನಿರುತ್ತಲ್ಲ ಇದನ್ನ ಕಸ್ಟಮೈಸೇಷನ್ ಮಾಡಿಕೊಟ್ಟಿರ್ತೇವೆ ನಿಮ್ಮ ರಾಶಿಯ ಅನುಗುಣವಾಗಿ ಹಾಗೂ ರಾಶಿಯ ಅಧಿಪತಿ ಅನುಗುಣವಾಗಿ, ಜೊತೆಗೆ ಗುರುಬಲ ಪ್ರಾಪ್ತಿಯಾಗುವ ರೀತಿ. ಇದು ನಿಮಗೆ ಹೇಗೆ ಸಹಾಯ ಮಾಡುತ್ತಪ್ಪ ಅಂತ ನೋಡೋದಾಯ್ತು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಲವ್ ಲೈಫಲ್ಲಿ ತೊಂದರೆ ಆಗ್ತಾ ಇದೆ, ರಿಲೇಶನ್ಶಿಪ್ ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆ ಆಗ್ತಾ ಇದೆ ಅಂದಾಗ ಇದನ್ನ ನೀವು ಧರಿಸ್ಕೋಬಹುದು. ಜೊತೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ವ್ಯಾವಹಾರಿಕವಾಗಿ ಬರುವಂತಹ ಸಮಸ್ಯೆಗಳಾಗಿರ್ಬೋದು, ಹಾಗೆ ಇನ್ನಿತರ ಯಾವುದೇ ಒಂದು ನಿಮ್ಮ ಮನಸ್ಸಿಗೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ತುಂಬ ಸಂಕಷ್ಟದಿಂದ ಒಳಗಾಗ್ತಾ ಇದ್ದೀರಿ, ಡಿಪ್ರೆಷನ್ನಲ್ಲಿ ಇರ್ತೀರಿ ಅಂತ ಅಂದರೂ ಕೂಡ ಈ ಮಣಿಗಳಿಂದ ಗುರುಬಲ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಜೀವನ ಸುಖಮಯ ಆಗಿರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಇದನ್ನು ಧರಿಸಿದವರು ಕೊಟ್ಟಂತಹ ರಿವ್ಯೂ ಅತ್ಯಂತ ಶ್ರೇಷ್ಠವಾದಂಥದ್ದು. ಅದನ್ನು ಒಂದು ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಂಥವರು ಇನ್ನೂ ಧರಿಸಿಲ್ಲ ಅಂದರೆ ಖಂಡಿತವಾಗ್ಲೂ ಕಸ್ಟಮೈಸ್ ಮಣಿಗಳು ನಿಮ್ಮ ರಾಶಿ ಅನುಗುಣವಾಗಿರ್ತಕ್ಕಂಥದ್ದು ಇವತ್ತೇ ತರಿಸ್ಕೊಳ್ಳಿ. ನೀವು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪ ಅಂತಂದರೆ ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ನೀವು ಮಾಡಬೇಕಾಗತ್ತೆ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಓದುವಂಥದ್ದು, ಜೊತೆಗೆ ಕನಕದಾರ ಸ್ತೋತ್ರ ಅಂತ ಬರುತ್ತೆ. ಈ ಕನಕದಾರ ಸ್ತೋತ್ರವನ್ನು ಈ ತುಲಾರಾಶಿಯವರು ಓದ್ತು ಅಂದರೆ ಅವರು ಓದುವಂತಹ ಮನೆಯಲ್ಲಿ ಆ ಹಣಕಾಸಿನ ಸಮಸ್ಯೆಗಳೇ ಇರೋದಿಲ್ಲ ಅಂತ ಹೇಳುತ್ತೆ. ಹಾಗೆ ಈ ತುಲಾರಾಶಿಯವರ ಜೀವನದಲ್ಲಿ ಏನಾದರೂ ಕಷ್ಟಗಳು ಬಂದಾಗ ಅಲಸಂಡೆ ಕಾಳನ್ನ 1 kg ಶುಕ್ರವಾರದ ದಿನ ಒಂದು 9 ಶುಕ್ರವಾರ ದಾನ ಮಾಡ್ಕೊಂಡು ಬನ್ನಿ, ಅತ್ಯಂತ ಶುಭವಾಗುತ್ತೆ. ಹಾಗೂ ಓಂ ಶಂ ಶುಕ್ರಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ದಿನನಿತ್ಯ ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.